ರಾಧಿಕಾ ದಿನ ಕೊಡ್ಬೇಕಾಗಿರೋ ಹಾಗೇನೆ ಎಲ್ಲ ರೋಗಿಗಳಿಗೂ ಔಷಧಿ ಕೊಟ್ಟಿದ್ದೀನಿ. ಹಾಗೆ ಸಂಜೀವಿನಿ ಅಕ್ಕ ಹೇಳಿರೋ ಹಾಗೆ ಎಲ್ಲ ಡೀಟೇಲ್ಸ್ನು ಫೈನಲ್ ಎಂಟ್ರಿ ಮಾಡಿದ್ದೀನಿ. ತಗೋ ಕೊಡು. ಆದ್ರೆ ಒಬ್ಬ ಪೇಷಂಟ್ಗೆ ಮಾತ್ರ ಬೆಳಗ್ಗೆಯಿಂದ ಬೆಡ್ನಲ್ಲಿ ಕಾಣಿಸ್ತಾನೆ ಇಲ್ಲ. ಯಾರು? ಅದೇ ಒಂದ್ ಕಡೆ ಸ್ವಾಧೀನ ಕಳ್ಕೊಂಡಿದ್ನಲ್ಲ ಶಾಂತನು. ಅವನ ಬೆಡ್ಡಲ್ಲಿಲ್ವಾ? ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ವಾರ್ಡ್ನಲ್ಲಿ ಕೇಳ್ದೆ, ಬೆಳಗ್ಗೆಯಿಂದ ಬೆಡ್ನಲ್ಲಿ ಇಲ್ಲ ಅಂದ್ರು. ಅವನೊಬ್ಬನಿಗೆ ಬಿಟ್ಟು ಇನ್ನೆಲ್ರಿಗೂ ಔಷಧಿ ಆಗಿದೆ. ಸರಿ, ನಾನಿನ್ ಹೊರಡ್ತೀನಿ. ಶಾಂತನು ಇನ್ನೂ ವಾಪಸ್ ಬಂದಿಲ್ಲ. ಹಾಗಾದ್ರೆ ಎಲ್ಗೆ ಹೋಗಿದ್ದಾನೆ? ಯಾಕಿನ್ನೂ ಬಂದಿರಲ್ಲ? ಈ ಸಲ ಇನ್ಯಾವ ಕುತಂತ್ರ ಮಾಡ್ತಿದ್ದಾನೋ, ಇನ್ಯಾವ ಸಮಸ್ಯೆ ತಂದಿಡ್ತಾನೋ ಏನೋ. ದೇವ್ರೆ, ಶಾಂತನು ಆಶ್ರಮಕ್ಕೆ ಬಂದಿದ್ರೆ ಊಟಕ್ಕೆ ಬರಲೇಬೇಕಾಗಿತ್ತು. ಆದ್ರೆ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಎಲ್ಲಿ ಹೋಗಿರ್ಬೋದು? ಇನ್ಮೇಲೆ ಶುರುವಾಗುತ್ತೆ ನೋಡು ಶಾಂತನು ಶೋ. ಈ ಶಾಂತನು ಅಟ್ ಟೈಮ್ ಎಲ್ಲ ಕಡೆ ಇರ್ತಾನೆ. ಮೂರ್ ಟ್ರ್ಯಾಕು ಫುಲ್ ಬಿಸಿ. ಇನ್ ಮುಂದೆ ನಿನ್ನ ಕತೆನ ಈ ಶಾಂತನು ಬರಿ. ಶಾಂತನು ನೋಡು ನೋಡು, ಎಲ್ರನ್ನೂ ಬಿಟ್ಟು ನಾನು ಇಷ್ಟು ದೂರ ಬಂದಿದ್ದೀನಿ. ಬರಬಾರ್ದು. ನಾನು ನನಗೋಸ್ಕರ ಅಲ್ಲ ಬಂದಿರೋದು, ನನ್ನ ಮಗುಗೋಸ್ಕರ. ನನ್ನ ಮಗು ನೆಮ್ಮದಿನ ಹಾಳು ಮಾಡ್ಬೇಡ. ಮಾಡ್ತೀನಿ. ನನ್ನ ವಿಷಯನ ನಾನು ಇಲ್ಲಿ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನನ್ನ ಹಳೆ ಜೀವನ ಮತ್ತೆ ನನ್ನ ಗಂಟೆ ಕೊಡೋದು ಬೇಡ ಅಂತ ಕೈ ಮುಗಿದು ಬೇಡ್ಕೋತೀನಿ. ನನ್ನ ವಿಷಯನಲ್ಲ ಇನ್ ಎಲ್ರ ಹತ್ರನೂ ಹೇಳ್ಕೊಂಡು ಬಂದ್ಬಿಡ್ಬೇಡ.